ಭಾರೀ ಚಳಿಗೆ ವಿಜಯಪುರ ಜಿಲ್ಲೆ ಥಂಡ ಹೊಡೆದಿದೆ. ಜನ ಮನೆಯಿಂದ ಹೊರಗೆ ಬರೋಕೆ ಆಗ್ತಿಲ್ಲ. ಚಳಿಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಬ್ಬಬ್ಬಾ, ಅದೇನ್ ಚಳಿ ಹೊರಗಡೆ ಓಡಾಡೋಕ್ಕೂ ಆಗ್ತಿಲ್ಲ. ಮನೆಯಿಂದ ಆಚೆ ಬರೋಕೆ ಹೆದರುವಂತಾಗಿದೆ. ಚಿಮುಚಿಮು ಚಳಿಗೆ ಜನ ಅಕ್ಷರಶಃ ನಡುಗಿ ಹೋಗಿದ್ದಾರೆ. ತಣ್ಣನೆ ಗಾಳಿ, ಮಂಜಿನ ಹವಾಮಾನಕ್ಕೆ ನಡುಕ ಶುರುವಾಗಿದೆ. ಶೀತ ವಾತಾವರಣದಿಂದ ಮೈ ಬೆಚ್ಚಗಿಡಲು ಫೈರ್ ಕ್ಯಾಂಪ್, ಟೋಪಿ, ಸ್ವೆಟರ್ ಮೊರೆ ಹೋಗ್ತಿದ್ದಾರೆ. ದೇಹವನ್ನ ಎಷ್ಟೇ ಬೆಚ್ಚಗೆ ಇಟ್ಕೊಂಡ್ರೂ ಚಳಿ ಮಾತ್ರ ಕಮ್ಮಿ ಆಗ್ತಿಲ್ಲ. ಗುಮ್ಮಟ ನಗರಿಯಲ್ಲಿ ಮೈ ಕೊರೆಯುವ ಚಳಿ. ವಾಕಿಂಗ್ ಮಾಡಬೇಡಿ, ಬೆಚ್ಚನೆ ಉಡುಪು ಧರಿಸಿ. ಕಂಡು ಕೇಳರಿಯದ ಭಯಾನಕ ಚಳಿಗೆ ಉತ್ತರ ಕರ್ನಾಟಕ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ವಿಜಯಪುರ, ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ಯಾದಗಿರಿ, ಧಾರವಾಡ, ಕೊಪ್ಪಳ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ಶೀತ ಗಾಳಿ ಬೀಸಲಿದೆ. ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು. ಅದಾದಮೇಲೆ ಈಗ 2025ರಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ. ರಾಜ್ಯದಲ್ಲಿಯೇ ವಿಜಯಪುರದಲ್ಲಿ ಅತಿ ಕಡಿಮೆ ತಾಪಮಾನ ದಾಖಲಾಗಿದೆ. ಕೇವಲ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಜನರ ಜೀವನ ತತ್ತರಗೊಂಡಿದೆ. ಕಳೆದ 10 ವರ್ಷಗಳಲ್ಲಿ 2ನೇ ಬಾರಿಗೆ ತಾಪಮಾನ ಕನಿಷ್ಠ ಮಟ್ಟ ತಲುಪಿದೆ. 2023ರಲ್ಲಿ ವಿಜಯಪುರದಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಈಗ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇನ್ನೂ 2 ದಿನಗಳ ಕಾಲ ಶೀತಗಾಳಿ ಬೀಸಲಿದ್ದು ತಾಪಮಾನ 6 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೀಗಾಗಿ ವಾಕಿಂಗ್ ಮಾಡದೆ ಬೆಚ್ಚನೆ ಉಡುಪು ಧರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಈಗ ಈ 2-3 ವರ್ಷದಿಂದ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರೋದ್ರಿಂದ ಅಂದರೆ ಕನಿಷ್ಠ ತಾಪಮಾನ ಭಾಳ ಕಡಿಮೆ ಪ್ರಮಾಣದಾಗ ನಾವು ನೋಟ್ ಮಾಡ್ಕೊಳ್ಳೋದ್ರಿಂದ 6:30-7 ಬರ್ತಾ ಇದ್ದಾಗ ಇದು ಹಿಂಗಾರಿ ಬೆಳೆಗಳ ಮೇಲೆ ಅನುಕೂಲಕರ ವಾತಾವರಣ ಇರ್ತದೆ. ಕಡಲೆ, ಜೋಳ, ಅಗಸೆ ಇವೆಲ್ಲಕ್ಕೂ ತಂಡಿದ್ದಾಗ ಸಾಕಷ್ಟು ಪ್ರಮಾಣದಾಗ ಮರಿ ಹೊಡಿತದ, ಕಬ್ಬು ಬೆಳೆ ಚೆನ್ನಾಗಿ ಬರ್ತಾವೆ. ಒಟ್ನಲ್ಲಿ ಸದಾ ಬಿಸಿಲಿರೋ ಉತ್ತರ ಕರ್ನಾಟಕ ಭಾಗದಲ್ಲಿ ಶೀತಗಾಳಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಜನ ಎಚ್ಚರಿಕೆಯಿಂದ ಇರಬೇಕಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.